ಸಂಜೀವ್ ಕುಮಾರ್ ಅವರು ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಕುಮಾರ್ ಅವರೇ, ನಮ್ಮಗಳ ಕಥೆ ಏನು? ಸಿಚುವೇಶನ್ ಈಸ್ ಗೋಯಿಂಗ್ ಟು ಬಿ ವರ್ಸ್ಟ್. ಶುಡ್ ವಿ ಬಿ ಪ್ರಿಪೇರ್ಡ್ ಫಾರ್ ಯಾವುದಕ್ಕೆ ಪ್ರಿಪೇರ್ ಆಗೋಣ ನಾವು? LPG ಕೊರತೆ, ಪೆಟ್ರೋಲ್ ಡೀಸೆಲ್ ಕೊರತೆ ಮತ್ತು ಅದಕ್ಕೆ ಸಂಬಂಧಿಸಿದ ಉಳಿದದ್ದೆಲ್ಲದರ ಕೊರತೆ, ಫರ್ಟಿಲೈಸರ್, ಎಸ್ ಗೊಬ್ಬರ, ಪೆಟ್ರೋಲಿಯಂ ಕೊರತೆ ಆಗೇ ಆಗುತ್ತೆ. ಏನೊಂದು ಲಾಸ್ಟ್ ಟೈಮ್ ಒಂದು ಲೈಬೀರಿಯಾ ಶಿಪ್ ಬಂದಿತ್ತಲ್ಲ, ಆ ರೀತಿಯಾದ ಒಂದು ಹೀರೋಗಿರಿ ಎವ್ರಿ ಟೈಮ್ ಆಗೋದ್ ಕಷ್ಟ ಆಗತ್ತೆ. ಅದೊಂದು ಫ್ಯಾಂಟಾಸ್ಟಿಕ್ ಅದೊಂದು ಎಕ್ಸಾಂಪಲ್ ಇತ್ತದು, ಒಂಥರ ಫಿಲ್ಮ್ ಅಲ್ಲಿ ಆದಂಗ ಆಗಿತ್ತದು. ಯಾವುದು ಸರ್ ಇದು? ಲೈಬೀರಿಯಾ ಶಿಪ್ ಒಂದು ಇಂಡಿಯಾಗೆ ಬರ್ತಾ ಇತ್ತು, ಎಲ್ಲಿಂದ ಕತ್ತರಿಂದ ಆಯಿಲ್ ಪರ್ಚೇಸ್ ಮಾಡಿ. ಆ ಸ್ಟೇಟ್ ಆಫ್ ಹಾರ್ಮಸ್ ಬರಕ್ಕಿಂತ ಮುಂಚೆ ಅವ್ರ ಸಿಗ್ನಲ್ಸ್ನೆಲ್ಲ ಡಾರ್ಕ್ ಝೋನಿಗೆ ಹೋಗ್ಬಿಟ್ರು ಕ್ಯಾಪ್ಟನ್. ಆಮೇಲೆ ವಾಪಸ್ ಇಂಡೋ ಪೆಸಿಫಿಕ್ ರೇಂಜ್ ಬಂದಾಗ ವಾಪಸ್ ಸಿಗ್ನಲ್ಸ್ ರಿಸೀವ್ ಆಗಿತ್ತು. ಆ ರೀತಿ ಆದಿದ್ದು ಆಲ್ಮೋಸ್ಟ್ 1.35 ಮೆಟ್ರಿಕ್ ಟನ್ಸ್ ಬಾಂಬೆಗೆ ಬಂದಿದ್ದದ. ಆ ರೀತಿಯಾದ ಒಂದು ಪರಿಸ್ಥಿತಿ ಬರೋದು ಬಹಳ ಕಷ್ಟ ಆಗುತ್ತೆ ಈಗ. ಬಟ್ ಭಾರತ ತನ್ನ ಕ್ರೂಡ್ ಆಯಿಲ್ ಪ್ರೊಕ್ಯೂರ್ಮೆಂಟ್ ಅನ್ನು ಡೈವರ್ಸಿಫೈ ಮಾಡ್ಕೊಂಡಿದೆ. ಮುಂಚೆ 27 ದೇಶಗಳಿಂದ ತಗೊಳ್ತಿದ್ವಿ, ಈಗ 42 ದೇಶಗಳಿಂದ ತಗೊಳ್ತಾ ಇದ್ದೀವಿ. ಸ್ವಲ್ಪ ರೇಟ್ ಜಾಸ್ತಿಯಾಗಿ ಬ್ಯಾಲೆನ್ಸ್ ಆಗತ್ತಾ? ಡೈವರ್ಸಿಫೈ ಆಗಿದೆ, ಬಟ್ ಪರಿಸ್ಥಿತಿ ಬ್ಯಾಲೆನ್ಸಿಗೆ ಬರಕ್ಕೆ ಅಟ್ಲೀಸ್ಟ್ 3 to 6 months ಆಗುತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ, ನಾವು ಒಂದು ಕನ್ವೆನ್ಷನಲ್ ಆಗಿ ಏನು ಆಲ್ಮೋಸ್ಟ್ 20% ನಮ್ದೊಂದು ಸಪ್ಲೈ ಏನಿದೆಯಲ್ಲ, ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು. ವರ್ಸ್ಟ್ ಕೇಸ್ ಸಿನಾರಿಯೋ ಆ ಕಡೆಯಿಂದ ರಿಸೀವ್ ಆಗ್ಲಿಲ್ಲ ಅಂದ್ರೆ ನಮ್ದು ಏನು ವ್ಲಾಡಿಮಿರ್ ಅಂಡ್ ಚೆನ್ನೈ ರೂಟ್ ಇದೆ, ಇವೆಲ್ಲ ಹೊಸ ರೂಟ್ಗಳಿವು. ಇನ್ನು ಟ್ರಯಲ್ ರನ್ ಇಂದ ಆಗಿ ಜಸ್ಟ್ ಸ್ಟಾರ್ಟ್ ಆಗಿದೆ. ಎಕನಾಮಿಕ್ ಕಾಸ್ಟ್ ಪ್ಲಸ್ ಇನ್ಶೂರೆನ್ಸ್ ಕಂಪನೀಸ್, ಎಲ್ಲಾ ಶಿಪ್ಸ್ ತಮ್ಮ ಇನ್ಶೂರೆನ್ಸ್ ಕಂಪನೀಸ್ ಇನ್ಶೂರೆನ್ಸ್ ಪಾಲಿಸೀಸ್ ರಿವೈಸ್ ಮಾಡಬೇಕು. ಅದನ್ನ ರಿವೈಸ್ ಮಾಡಿ ಆ ರೇಟ್ಸ್ ಪ್ರಕಾರ ರಿವಿಷನ್ ತರಬೇಕು. ಯಾಕಂದ್ರೆ ರಿಸ್ಕ್ ಫ್ಯಾಕ್ಟರ್ ಡಿಫ್ರೆಂಟ್ ಇರ್ತಾವೆ. ಒಂದೊಂದು ರೂಟಿಗೆ ಆ ರೂಟಿಗೆ ಇರೋ ರಿಸ್ಕ್ ಬೇರೆ, ಈ ರೂಟಿಗೆ ಇರೋ ರಿಸ್ಕ್ ಬೇರೆ. ಪ್ಲಸ್ ಆ ಕಂಟ್ರೀಸ್ ಇಂದ ಎಲ್ಲ ಸಿಗೋ ಪರ್ಮಿಷನ್ಸ್ ಇರೋ ಆ ಒಂದು ಸ್ಪೇಸ್ ಏನಿದೆಯಲ್ಲ, ಅವೆಲ್ಲ ಆಗಕ್ಕೆ ಒಂದು 3 to 6 months ಆಗುತ್ತೆ. ಮೇ ಬಿ ಅಂದ್ರೆ ಬಹಳ ಹೋಪ್ಫುಲ್ ಆಗಿ ಅಥವಾ ಬಹಳ ಪೆಸಿಮಿಸ್ಟ್ ಆಗಿ ಎರಡೂ ಆಗ್ಲಾರ್ದೆ ಒಂದು ಬ್ಯಾಲೆನ್ಸ್ ಆಗಿ ಅಪ್ರೋಚ್ ಇಟ್ಕೊಂಡು ನೋಡಿದ್ರೆ, ವಿ ಶುಡ್ ಬಿ ರೆಡಿ ಟು ಸ್ಪೆಂಡ್ ಎಕ್ಸ್ಟ್ರಾ ಫ್ರಮ್ ಅವರ್ ಪಾಕೆಟ್ಸ್ ಫಾರ್ ಗ್ಯಾಸ್ ಸಿಲಿಂಡರ್. ನಾಟ್ ಓನ್ಲಿ ಗ್ಯಾಸ್ ಸಿಲಿಂಡರ್, ತರಕಾರಿಗೂ ಕೂಡ ಶಾರ್ಟೇಜ್ ಆಗುತ್ತೆ. ಯಾಕಂದ್ರೆ ಟ್ರಕ್ಸ್ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ರೋಡಲ್ಲಿ ಹೋಗಿದ್ವಿ. ಈಗ ಮೊನ್ನೆನೆ ನೈನಿತಾಲ್ಗೆ ಹೋಗಿದ್ದೆ ನಾನು, 4-5 ದಿನದ ಹಿಂದೆ. ಅವರು ಟೀ ಮಾಡಕ್ ರೆಡಿ ಇಲ್ಲ, ಎಲ್ಲರೂ ಕಾಫಿ ಸರ್ವ್ ಮಾಡ್ತಿದ್ದಾರೆ ಕಾಫಿ ಮಷೀನ್ ಇಟ್ಕೊಂಡು. ಏನಕ್ಕಪ್ಪ ಅಂದ್ರೆ ಗ್ಯಾಸ್ ಇಲ್ಲ. ಸೊ ಕ್ರೈಸಿಸ್ ಆನ್ ದ ರೋಡ್ಸ್. ನಾ ಮೊನ್ನೆ ಹುಬ್ಳಿಗೆ ಹೊಂಟಿದ್ದೆ, ರಾತ್ರಿ ಚಾ ಕುಡಿಯೋಕಂತ ನಿಲ್ಸಿದ್ರೆ ಮಾಡಿಕೊಡು, ಬೇರೆ ಕೇಟಿ ಮಾಡಿಕೊಡು ಅಂತಂದ್ರೆ ಇಲ್ಲ ಸರ್, ಮಾಡಿಟ್ಟಿದ್ದು ಕುಡಿಬೇಕಷ್ಟೇ ಅನ್ನೋ, ಸಿಲಿಂಡರ್ ಇಲ್ಲ ಅಂತ. ಎಸ್, ಸೊ ಇದೊಂದು ಮೆಟಫೋರಿಕ್ ಇದು. ನಾವು ಸೊ ಈ ಸಿಂಗಲ್ ಡಿಜಿಟ್ ಇನ್ಫ್ಲೇಷನ್ ಅನ್ನ ಖುಷಿಯನ್ನೇನು ಅನುಭವಿಸ್ತಾ ಬಂದ್ವಿ. ಬೆಲೆ ಜಾಸ್ತಿ ಇಲ್ಲ, ಬೆಲೆ ಏರಿಕೆ ಆಗ್ತಿಲ್ಲ, ಜಾಸ್ತಿ ಏನು ಏರಿಕೆ ಆಗ್ತಿಲ್ಲ ಅಂತ. ಈ ಮುಂದಿನ ದಿನಗಳಲ್ಲಿ ಇದು ಇರ್ಲಿಕ್ಕಿಲ್ಲ ಅಂತ. ವಾಟ್ ಶುಡ್ ವಿ ಬಿ ಪ್ರಿಪೇರ್ಡ್ ಫಾರ್ ಸರ್ ನಿಮ್ಮ ಪ್ರಕಾರ? ಇನ್ಫ್ಲೇಷನ್ ರೈಸ್ ಆಗುತ್ತೆ. ಎಸ್. ಈಗ ಆಯಿಲ್ ಕ್ರೈಸಿಸ್ ಬಗ್ಗೆ ನಾವೇನು ಮಾತಾಡೋದ್ವಲ್ಲ ಇವತ್ತು, ಅಂದರೆ ನಾನು ಟ್ರಂಪ್ ಒಂದು ರೆಫರೆನ್ಸ್ ತಗೋತೀನಿ. ಅವರ ಒಂದು ಇವತ್ತು ಏನು ಸ್ಪೀಚ್ ಇತ್ತಲ್ಲ, ಅದರಲ್ಲಿ ಒಂದು ಮಾತಂತೂ ತುಂಬ ಕ್ಲಿಯರಾಗಿ ಈಚೆ ಬಂದಿದೆ. ಪ್ರಾಬಬ್ಲಿ ಇದು ಅವ್ರ ಬ್ಯಾಕಪ್ ಪ್ಲ್ಯಾನ್ ಆಗಿತ್ತು. ಅದೇನಂತ ಹೇಳಿದ್ರೆ, US ಆಯಿಲ್ ಈಸ್ ಅಪ್ ಫಾರ್ ಸೇಲ್ ರೈಟ್ ನೌ ಹೇಳಿದ್ರು ಅವರು. ಬನ್ನಿ ತಗೊಳ್ಳಿ ನಮ್ಮ ಹತ್ರ ಅಂತ ಹೇಳಿ. ಪ್ರಾಬಬ್ಲಿ ಅಕಸ್ಮಾತ್ ಈ ಆಪರೇಷನ್ ಏನಾದರೂ ಫೇಲ್ ಆಗಿ, ಲೆಟಸ್ ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ನ ನಾವು ಕಳ್ಕೊತೀವಿ ಅಂತ ಗೊತ್ತಿದ್ರೆ, ಅದು ಅಮೆರಿಕ ಪ್ರಾಬಬ್ಲಿ ಅದಕ್ಕೆ ಪ್ಲ್ಯಾನ್ ಮಾಡಿತ್ತು ಅನಿಸುತ್ತೆ. ಎನಿವೇ ನಮ್ಮ ಹತ್ರ ವೆನಿಜುವೆಲಾ ಆಯಿಲ್ ಇದೆ. US ಎನಿವೇ ಅವರವರ ಪ್ರೊಡಕ್ಷನ್ ಅವ್ರು ಮಾಡ್ಕೋತಾನೆ ಇದ್ದಾರೆ. ಇವತ್ತು ಅವರು ಅಕಾರ್ಡಿಂಗ್ ಟು ವಾಟ್ ಹಿ ಸೆಡ್, ಇಂಡಿಪೆಂಡೆಂಟ್ಲಿ ಅವರು ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ, ನಿಮಗೂ ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ಲಿ ನಾನು ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತಿರ್ತೀನಿ ಅಜಿತ್ ಅವರೇ, ಅಮೇರಿಕಾ ಏನೇ ಮಾಡಿದ್ರು, ಅವ್ರ ಜೊತೆಗೆ ಯಾರೇ ಅಸೋಸಿಯೇಟ್ ಆದರೂ, ಯಾವುದೇ ದೇಶ ಆಗಲಿ, ಅದು ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗೆ ಬಿಟ್ಟು ಹೋಗೋದು ಅವರು ಅದನ್ನು. ಸ್ಟೇಟ್ ಆಫ್ ಹಾರ್ಮೂಸ್ಗೆ ನನಗೆ ಇವತ್ತು ಯಾವುದೇ ರೀತಿಲೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅಲ್ಲಿನ ಇನ್ನೊಂದು ದೊಡ್ಡ ಬ್ಲಂಡರ್ ಹೇಳಬೇಕು ನಾನು, ಯಾವ ಇರಾನ್ನ ಅವರು ನಾಶ ಮಾಡೋಕ್ಕೆ ಹೋದ್ರಲ್ಲ, ಇವತ್ತು ಎಕನಾಮಿಕಲಿ ಅಮೇರಿಕಾ ಇರಾನ್ನ ಎಷ್ಟು ಸ್ಟ್ರಾಂಗ್ ಮಾಡ್ತಿದೆ ಗೊತ್ತಾ? ನಾನು ಎರಡೇ ಇದನ್ನು ಕೋಟ್ ಮಾಡ್ತೀನಿ ಇಲ್ಲಿ. ಫಸ್ಟ್ ಒನ್, ಈ ಒಂದು ಇದೇನಿತ್ತು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಮೇಲೆ ಅಮೇರಿಕಾ ಇರಾನಿಯನ್ ಆಯಿಲ್ ಏನಿತ್ತಲ್ಲ ಡಿಸ್ಯಾಂಕ್ಷನ್ ಮಾಡ್ತು ರಷ್ಯನ್ ಆಯಿಲ್ ಜೊತೆಯಲ್ಲಿ. ಅದರಿಂದ ಆ್ಯಸ್ ಆನ್ ಟುಡೇ $10 ಬಿಲಿಯನ್ ಇವತ್ತು ಅವ್ರಿಗೆ ಪ್ರಾಫಿಟ್ ಸಿಕ್ಕಿದೆ. ಯಾರಿಗೆ? ಇರಾನಿಗೆ.
ವಾರ್ ಮಷಿನ್ರಿನ ಅವರೇ ಒಬ್ಬ ಹಾರ್ಡ್ ಕೋರ್ ರೆಜಿಮ್ ಏನಿತ್ತು ಅದನ್ನು ಸ್ಟ್ರಾಂಗ್ ಮಾಡಿದ್ರು. ಸೆಕೆಂಡ್ಲಿ ಸ್ಟ್ರೇಟ್ ಆಫ್ ಹರ್ಮೂಸ್ನ ಇವತ್ತು ಅವ್ರೇನು ಕ್ಲೋಸ್ ಮಾಡಿದ್ರಲ್ಲ, ಲೆಟ್ ಮಿ ಟೆಲ್ ಯು, ಇರಾನಿಯನ್ GDP ಏನಿದೆಯಲ್ಲ ಇಟ್ ಈಸ್ $400 billion. ಈಗ ಸ್ಟ್ರೇಟ್ ಆಫ್ ಹರ್ಮೂಸಲ್ಲಿ ಎಲ್ಲ ಟ್ರಾಫಿಕ್ ನಿಂತಿದೆ. ಯಾವುದಾದ್ರೂ ಹಡಗು ಹೋಗ್ಬೇಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಟ್ಯಾಂಕರ್ಸ್ಗೆ ಅವರು $20 million ಏನು ಅವರು ಇದು ಮಾಡ್ತಿದ್ದಾರೆ. ದೇ ಆರ್ ಕಲೆಕ್ಟಿಂಗ್ ಇನ್ ಯುವಾನ್ಸ್, ಎನಿ ಕರೆನ್ಸಿ ಫಾರ್ ದಟ್ ಮ್ಯಾಟರ್ ಅವ್ರು ಕಲೆಕ್ಟ್ ಮಾಡ್ತಿದ್ದಾರೆ. ರಿಪೋರ್ಟ್ಸ್, ಇಫ್ ದೇ ಆರ್ ಟು ಬಿ ಬಿಲೀವ್ಡ್, ಆ್ಯನ್ಯುಯಲಿ ಅಕಸ್ಮಾತ್ ಇದೇ ಕಂಟಿನ್ಯೂ ಆಗಿ ಸ್ಟ್ರೇಟ್ ಆಫ್ ಹರ್ಮೂಸ್ ಓಪನ್ ಆಗಲಿಲ್ಲ, ಇರಾನ್ ಈ ಕಲೆಕ್ಷನ್ನೇ ಕಂಟಿನ್ಯೂ ಮಾಡ್ತು ಅಂದರೆ ಆ್ಯನ್ಯುಯಲಿ ಅವರ ರೆವೆನ್ಯೂಗೆ $80 to $100 billion ಆ್ಯಡ್ ಆಗುತ್ತೆ. 25% ಅವರ GDP ಏನಿದೆಯಲ್ಲ ಇದು ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಇದು ಆ್ಯಡ್ ಮಾಡೋದು. 19 ಕೋಟಿ ರೂಪಾಯಿ ಆನ್ ಆನ್ ಆವರೇಜ್ ಒಂದು ಹಡಗಿಗೆ ಒಂದು ದಿನಕ್ಕೆ 120 ಹಡಗು ಹೋಗ್ತಾವಲ್ಲಿ. 365 ದಿವಸಕ್ಕೆ 365 ದಿನಕ್ಕೆ ಲೆಕ್ಕ ಹಾಕೊಳ್ಳಿ. ಇದು ಏನು ತುಂಬ ಮಾಡೆಸ್ಟ್ ಒಂದು ಇದು ಹೇಳ್ತಿದ್ದೀನಿ ನನ್ನ ಎಸ್ಟಿಮೇಷನ್. ಇಟ್ ಕ್ಯಾನ್ ಗೋ ವೇ ಬಿಯಾಂಡ್. ಯಾಕಂದರೆ ಸ್ಟ್ರೇಟ್ ಆಫ್ ಹರ್ಮೂಸ್ ಏನಿದೆ ತುಂಬ ಇಂಪಾರ್ಟೆಂಟ್ ಫಾರ್ ಗ್ಲೋಬಲ್ ಟ್ರೇಡ್. 20% ನಿಯರ್ ಗ್ಲೋಬಲ್ ಟ್ರೇಡಲ್ಲಿಂದ ನಡೆಯುತ್ತೆ. ಸೊ ಬೇಸಿಕ್ಲಿ ಯಾವುದನ್ನು ಹಾಳು ಮಾಡಬೇಕು, ಏನು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಪ್ರತಿಯೊಂದು ಅವ್ರಿಗೆ ಉಲ್ಟಾ ಹೊಡೆದೆ. ಇದ್ರ ಜೊತೆಯಲ್ಲಿ ನಾನು ಆಗಲೇ ಹೇಳಿದೆ, ಅವರ ಒಂದು ರೆಜಿಮ್ ಏನಿತ್ತಲ್ಲ, ಅವರ ಪ್ರೆಸಿಡೆಂಟ್ ಯಾರಿದ್ರು, ಮಸೂದ್ ಪೆಜೆಶ್ಕಿಯಾನ್, ಈ ಇಂಟೆಲಿಜೆನ್ಸ್ ಮಿನಿಸ್ಟರ್ ಆಗಿ ಒಬ್ಬನ ಅಪಾಯಿಂಟ್ ಮಾಡಿದ್ರಂತೆ. ಇದು ದಿಸ್ ಈಸ್ ಟುಡೇಸ್ ಟೈಮ್ಸ್ ಆಫ್ ಇಸ್ರೇಲಲ್ಲಿ ಬಂದಿದೆ. ಇದು ಅಪಾಯಿಂಟ್ ಮಾಡಿದ್ರೆ ಇದೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇವೆಲ್ಲ ಅವ್ರು ಮಾಡಿದ್ದಾರೆ. ಆ ಅಪಾಯಿಂಟ್ಮೆಂಟ್ನ IRGC ಚೀಫ್ ಯಾರಿದಾರಲ್ಲ ಅಹಮದ್ ವಹೀದಿ ಸ್ಟ್ರೇಟ್ ಅವೇ ಸೆಡ್ ನಾವು ಇದನ್ನ ಮಾಡಲ್ಲ ಅಂತಂದ್ರೆ ಬೇಸಿಕ್ಲಿ ದೊಡ್ಡ ಖಮೇನಿ ಹೋಗಾಯ್ತು, ಅಯಾತುಲ್ಲಾ ಹ್ಯಾಸ್ ಗಾನ್. ಸಣ್ಣ ಖಮೇನಿ ದೇಶ ನಡೆಸ್ತಾ ಇರೋದು IRGC ಅನ್ಟೆಸ್ಟೆಡ್. ಏನ್ ಪುಣ್ಯ ಬಟ್ ಅಜಿತ್ ನನಗನ್ಸುತ್ತೆ ಡೊನಾಲ್ಡ್ ಟ್ರಂಪ್ರ ಇವತ್ತಿನ ಭಾಷಣ ಮತ್ತು ಒಟ್ಟು 7ನೇ ಭಾಷಣ ಇವತ್ತು 12 ಬಾರಿ ಅವರು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ನನಗನ್ಸುತ್ತೆ, ಗಟ್ ಫೀಲಿಂಗ್ ಮೇಲೆ ಹೇಳ್ತಿದ್ದೀನಿ, ಡೊನಾಲ್ಡ್ ಟ್ರಂಪ್ರ ಅಧ್ಯಯನ ಮಾಡಿ 2 ವಾರದಿಂದ 3 ವಾರದೊಳಗಡೆ ಅವರು ನಾನು ಈ ಯುದ್ಧದಿಂದ ಹಿಂಸರಿತಾ ಇದ್ದೀನಿ, ಗೆದ್ದಿದ್ದೀನಿ ಅನ್ನೋ ಘೋಷಣೆ ಮಾತ್ರ ಮಾಡ್ತಾರೆ. ಸಂಜೀವ್ ಕುಮಾರ್ ಸರ್, ಚಿತ್ತಾಲ ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.